Hello everyone, I am Dr. Padmanabha Bhatt. Sunday, another Sunday, again an inspiration for me to talk about something. ಭಾನುವಾರ ಬಂದರೆ ಏನಾದರೂ ಒಂದು ವಿಷಯ ಮಾತಾಡೋಣ ಅಂತ ಅನಿಸುತ್ತೆ ನನಗೆ. ಸೊ ಇವತ್ತು ನಾನು ಮಾತಾಡುವಂತಹ ವಿಷಯ ಫುಟ್ ಕಾರ್ನ್, ಅಂದರೆ ಈ ಕಾಲಿನಲ್ಲಿ ಆಣಿ ಅಂತ ಬರುತ್ತೆ ನೋಡಿ, ಆಣಿ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಕಾರ್ನ್ ಅಂತ CORN, ಕಾರ್ನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು. ಫುಟ್ ಕಾರ್ನ್, ಕಾಲಿನಲ್ಲಿ ಬರುವಂತಹ ಆಣಿ ಅನ್ನುವಂತಹ ಒಂದು ಟಾಪಿಕ್. ಸರಿ, ಇದು ಏನು, ಇದು ಯಾಕೆ ಬರ್ತದೆ ಇತ್ಯಾದಿ ಕಾರಣಗಳು ನಿಮಗೂ ಮನಸ್ಸಲ್ಲಿ ಕಾಡಿರ್ಬೋದು. ಎಷ್ಟೋ ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ನಿಮಗಾಗಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಗಳಿಗೆ ಯಾರಿಗಾದರೂ ಬಂದಿರುತ್ತೆ, ಕಾಲಿನಲ್ಲಿ ಆಣಿ ಬಂದಿದೆ, ಸಿಕ್ಕಾಪಟ್ಟೆ ಸಿಡ್ತಾ ನೋವು ಅಂತ ಹೇಳ್ಬಿಟ್ಟು ಅಲ್ವಾ. ಎಸ್, ಆಣಿ ಅನ್ನೋದು ಸಾಧಾರಣವಾಗಿ ಕಾಲಿನಲ್ಲಿ ಬರ್ತದೆ. ಅದು ಕಾಲಿನಲ್ಲಿ ಬರೋಕ್ಕೆ ಕಾರಣ ಹಲವಾರಿದೆ. ಅದು ಕೈ ಬೆರಳಲ್ಲಿ ಇಲ್ಲಿ ಕೂಡ ಬರ್ಬೋದು ನೋಡಿ, ಇಲ್ಲಿ ಬರುತ್ತೆ. ಈ ಟೈಲರ್ಗಳು ಮುಂಚೆ ಇದು ಹಾಕ್ತಾರೆ, ಹೆಮ್ಮಿಂಗ್ ಅಂತ ಮಾಡ್ತಾ ಇದ್ರಲ್ವ, ಹೀಗೆ ಮಾಡಿ ಅದು ಸೊ ಫ್ರಿಕ್ಷನ್ ಆಗಿ ಬರ್ತಾಯಿತ್ತು. ಕಾಲಿನಲ್ಲಿ ಕಾಮನ್ ಏನು ಅಂತ ಯಾಕೆ ಅಂತಂದರೆ, ನಾವು ನಡೆದಾಗ ಬರಿಗಾಲಲ್ಲಿ ನಡೆದ್ರೆ, ರಫ್ ಸರ್ಫೇಸಲ್ಲಿ ಬರಿಗಾಲಲ್ಲಿ ನಡೀತಾ ಇದ್ದರೆ, ಅಥವಾ ನಮ್ಮ ಕಾಲಿಗೆ ಫಿಟ್ ಆಗದೇ ಇರುವಂತಹ ಶೂ ಹಾಕ್ಕೊಂಡು ನಡೆದ್ರೆ, ಅಥವಾ ರಾಂಗ್ ಪಾಶ್ಚರ್, ಅಂದರೆ ರಾಂಗ್ ಪಾಶ್ಚರ್ನಲ್ಲಿ ಅಂದರೆ ಕೆಲವರಿಗೆ ನಡೆಯುವಾಗ ಒಂದು ಅಭ್ಯಾಸ ಇರ್ತದೆ, ಎರಡೂ ಕಾಲು ಈಕ್ವಲ್ ಆಗಿ ಹಾಕಲ್ಲ, ಒಂದು ಕಾಲು ಒಂಚೂರು ಜೋರಾಗಿ ಹಾಕೋದು, ನಿಧಾನಕ್ಕೆ ಹಾಕೋದು, ಜೋರಾಗಿ ಹಾಕೋದು, ನಿಧಾನಕ್ಕೆ ಹಾಕೋದು, ಈ ಥರ ಹಾಕೋರು ಇರ್ತಾರೆ ಅಲ್ವಾ. ಸೊ ಒಂದು ಕಡೆ ದೇಹದ ಭಾರ ಬಿದ್ದು ಪ್ಲಸ್ ರಫ್ ಸರ್ಫೇಸು ಅಥವಾ ಮಿಸ್ಫಿಟ್ಟಿಂಗ್ ಶೂ ಅಥವಾ ಚಪ್ಪಲಿ ಸರಿಯಾಗಿ ಫಿಟ್ ಆಗಲ್ಲ ಆದರೂ ಹಾಕ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಈ ಸವೆದು ಹೋಗಿರುವ ಶೂ ಅಥವಾ ಚಪ್ಪಲಿ ಅಥವಾ ಮಿಸ್ಫಿಟ್ ಅಂದರೆ ಚಿಕ್ಕದಾಗೋದು, ಆ್ಯಕ್ಚುಲಿ ಸರಿಯಾಗಿ ಆಗ್ತಾ ಇಲ್ಲ ಬಟ್ ಆದರೂ ನಡೀತಾ ಹೋಗೋದು. ಈ ಥರ ನಿಮ್ಮ ಪಾದವನ್ನು ಬೇರೆ ಬೇರೆ ತರಹ ಘರ್ಷಣೆಗಳಿಗೆ ಅಂದರೆ ಫ್ರಿಕ್ಷನ್ಗಳಿಗೆ ಒಳಪಡಿಸಿದರೆ, ಆ ಫ್ರಿಕ್ಷನ್ ಆಗಿರುವಂತಹ ಜಾಗದಲ್ಲಿ ಕಾರ್ನ್ ಬರುತ್ತೆ, ಆಣಿ ಬರುತ್ತದೆ. ಇನ್ನೊಂದು ಏನಂದರೆ, ಟೈಟ್ ಶೂ ಹಾಕ್ಕೊಂಡ್ರೂ ಬರುತ್ತೆ. ಎಲ್ಲಿ ಬರುತ್ತೆ ಟೈಟ್ ಶೂ ಹಾಕ್ಕೊಂಡ್ರೆ ಅಂದರೆ, ಕಾಲಿನ ಎರಡು ಬೆರಳುಗಳ ಮಧ್ಯೆ, ಬಿಟ್ವೀನ್ 2 toes, ಅದು ಸ್ವಲ್ಪ ಫ್ರಿಕ್ಷನ್ ಆಗಿ ಅಲ್ಲಿಗೆ ನಿಧಾನಕ್ಕೆ ದಪ್ಪ ಆಗ್ಬೋದು, ಗಟ್ಟಿ ಆಗ್ಬೋದು. ಫಸ್ಟ್ ದಪ್ಪ ಆಗ್ತದೆ, ಫಸ್ಟ್ ಕಲರ್ ಹೋಗ್ತದೆ. ಆ್ಯಕ್ಚುಲಿ ಫಸ್ಟ್ ಒಂಚೂರು ಈಗ ಕಾಲಿನಲ್ಲಿ ಆಗುವಾಗ ಕಾಲಿನ ಆ ಭಾಗದ ಕಲರು ಒಂಚೂರು ಯೆಲ್ಲೋಯಿಶ್, ಒಂಚೂರು ಹಳದಿ ಆಗಿ, ನಾರ್ಮಲ್ ಆಗಿ ಪಿಂಕ್ ಆಗಿರ್ತದೆ ಅಲ್ವ ಎಲ್ಲರ ಕಾಲೂ, ಇದು ಸ್ವಲ್ಪ ಆ ಜಾಗ ಹಳದಿ ಆಗಿಬಿಟ್ಟು ಎಲ್ಲಿ ಆಗ್ತದೆ ಅಂತಂದರೆ, ಈಗ ಪಾದ ಈ ಥರ ಇದ್ದರೆ ಈ ಭಾಗದಲ್ಲಿ ಆಗುತ್ತೆ, ಯೂಶ್ವಲಿ ಇಲ್ಲಿ ಆಗುತ್ತೆ, ಅಥವಾ ಇಲ್ಲಿ ಹಿಮ್ಮಡಿಯಲ್ಲಿ ಆಗ್ಬೋದು. ಯಾಕಂದರೆ ಇದು ಸೆಂಟ್ರಲ್ಲಿರುವ ಜಾಗ ಭೂಮಿಗೆ ಸ್ಪರ್ಶ ಆಗೋದಿಲ್ಲಲ್ಲ. ಸೊ ಇಲ್ಲಿ ಎಲ್ಲಿ ಒತ್ತಡ ಜಾಸ್ತಿ ಬೀಳ್ತದೋ, ಅದು ಏರುಪೇರಾಗಿರುವ ಒತ್ತಡ ಬೀಳ್ತದೋ ಈ ಜಾಗದಲ್ಲಿ. ಈಗ ಹೀಗೆ ನಾನು ನಡೆದ್ರೆ, ನೋಡಿ ನಾನು ಹೀಗೆ ನಡೀತಾ ಇದ್ದೀನಿ ಅಂದ್ಕೊಳ್ಳಿ, ಈ ಕಡೆ ಜಾಸ್ತಿ ಭಾರ, ಆವಾಗ ಇಲ್ಲಿ ಕಾರ್ನ್ ಬರ್ಬೋದು ಅಲ್ವಾ. ಸೊ ಹಾಗೆಯೇ ಹಿಮ್ಮಡಿ ಕೂಡ ಹಾಗೆ, ಹಿಮ್ಮಡಿಯಲ್ಲಿ ಒಂದು ಸೈಡಿಗೆ ಜಾಸ್ತಿ ಪ್ರೆಷರ್ ಹಾಕಿದರೆ ಇಲ್ಲಿ ಬರ್ತದೆ. ನಾನು ಹಿಮ್ಮಡಿ ಅಂತ ಇದನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ದು ಬೇಡ, ನಾನು ಇವತ್ತು ಪ್ರೊಜೆಕ್ಟರ್ ಯೂಸ್ ಮಾಡ್ತಾ ಇಲ್ಲ. ಎನಿವೆ, ನಿಮಗೆ ಅರ್ಥ ಆಗಿರ್ಬೋದು ಯಾವ ಭಾಗಕ್ಕೆ ಜಾಸ್ತಿ ಒತ್ತಡ ಬೀಳ್ತದೋ, ಯಾವ ಭಾಗಕ್ಕೆ ನಾವು ಜಾಸ್ತಿ ಅದನ್ನು ಫ್ರಿಕ್ಷನ್ಗೆ ಒಳಪಡಿಸ್ತೇವೋ ಆ ಭಾಗದಲ್ಲಿ ಗಟ್ಟಿಯಾಗಿ, ಚರ್ಮವು ಗಟ್ಟಿಯಾಗಿಬಿಟ್ಟು ಅದು ಆಣಿ ಅಂತ ಅದನ್ನು ಕರೀತಾರೆ. ಈ ಚರ್ಮ ಗಟ್ಟಿಯಾದರೆ ಮಾತ್ರ ಸಾಲದು, ಅದು ಅಷ್ಟಕ್ಕೆ ನಿಮಗೆ ಏನಾದರೂ ನಿಮ್ಮ ಗಮನಕ್ಕೆ ಬಂದಿರಲ್ಲ. ಅದು ನಿಮ್ಮ ಗಮನಕ್ಕೆ ಯಾವಾಗ ಬರೋದು ಅಂತಂದರೆ, ನೋವಾಗುವಾಗ ಆ ಜಾಗ ನೋವಾಗಲಿಕ್ಕೆ ಶುರು ಆಗುತ್ತೆ, ಆಣಿ ಜಾಗ ನೋವಾಗಲಿಕ್ಕೆ ಶುರು, ಆಗ ನಿಮ್ಮ ಗಮನಕ್ಕೆ ಬರ್ತದೆ, ಏನೋ ನೋವಾಗ್ತದೆ ಮರ ಈ ಸೈಡ್ನಲ್ಲಿ ಅಂತೇಳಿ. ಆವಾಗ ನೋಡಿದರೆ ಒಂದು ಗಟ್ಟಿಯಾಗಿರುವಂತಹ ಒಂದು ಚರ್ಮ ದಪ್ಪವಾಗಿರುವಂಥದ್ದು ಮತ್ತು ಹಾರ್ಡ್ ಆಗಿರುವಂತಹ ಅನುಭವ ಅವರಿಗೆ ಸಿಗುತ್ತೆ. ಆಮೇಲೆ ಇನ್ನೂ ಕೆಲವು ಕಾರಣಗಳಿವೆ. ಇನ್ನೊಂದು ಕಾರಣ ಏನಂದರೆ, ಈಗ ನಾನು ಮುಂಚೆನೂ ಹಲವಾರು ಸರ್ತಿ ಹೇಳಿದ್ದೀನಿ, ನಮ್ಮ ದೇಹಕ್ಕೆ ಆಗದೇ ಇರುವಂಥದ್ದು ಯಾವುದಾದ್ರೂ ವಸ್ತು ನಮಗೆ ಪ್ರವೇಶಿಸಿದರೆ ಅಕ್ಷಿ, ಕೆಮ್ಮು ಇತ್ಯಾದಿ ಬರ್ತದೆ. ಅದೇ ಥರ
ಕಾಲಿನಲ್ಲಿ ಬರಿಗಾಲಲ್ಲಿ ನಾವು ನಡೆಯುವಾಗ ಒಂದು ಮುಳ್ಳು ಅಥವಾ ಒಂದು ಶಾರ್ಪ್ ಆಗಿರುವಂತಹ ಒಂದು ಮರಳಿನ ಪೀಸು ಅಥವಾ ಗಾಜಿನ ಪೀಸು, ಮರಳಿನ ಪೀಸು ಇತ್ಯಾದಿ ಚುಚ್ಚಿಕೊಂಡು ಆ ಮೊಮೆಂಟಲ್ಲಿ ನಾವೇನು ಮಾಡ್ತೀವಿ, ಏನೋ ಚುಚ್ಚಿದೆ ಅಂದ್ಬಿಟ್ಟು ಹಿಂಗೆ ಕೊಡೋಗ್ಬಿಟ್ಟು ಹೋಗ್ಬಿಡ್ತೀವಿ ನಾವು. ಬಟ್ ಈ ಮುಳ್ಳು ಹೊರಗಡೆಯಿಂದ ನೀವು ತೆಗೆದಿರ್ಬೋದು, ಆದರೆ ಅದರ ಒಳಗಡೆ ಒಂದು ಚಿಕ್ಕ ಅದರ ಟಿಪ್ಪು ಒಳಗಡೆ ಇರ್ತದೆ, ಅದು ನಿಮಗೆ ಗೊತ್ತಾಗಲ್ಲ. ಸೊ ಆ ಟಿಪ್ಪು ಮುಂದಕ್ಕೆ ಅದೊಂದು ಫಾರಿನ್ ಬಾಡಿ, ಅಂದರೆ ನಮ್ಮ ದೇಹಕ್ಕೆ ಇಷ್ಟವಿಲ್ಲದಂತಹ ಒಂದು ವಸ್ತು, ಅದನ್ನು ತ್ಯಾಜ್ಯ ಮಾಡಲಿಕ್ಕೆ ನೋಡ್ತದೆ, ರೆಫ್ಯೂಸ್ ಮಾಡ್ತದೆ ಬಾಡಿ. ಸೊ ಆ ಪ್ರೋಸೆಸ್ನಲ್ಲಿ ಅದರ ಸುತ್ತ ಚರ್ಮ ಬೆಳೀತದೆ. ಸೊ ಚರ್ಮ ಅದರ ಸುತ್ತ ಬೆಳೆದು ಅದನ್ನು ಕವರ್ ಮಾಡ್ತದೆ. ಅಂದರೆ ಆರ್ಮಿಯ ಒಂದು ವೈರಿಯನ್ನು ನಾವು ಸುತ್ತುವರೆದು ಅಟ್ಯಾಕ್ ಮಾಡ್ತೀವಲ್ವ, ಆ ಥರ ಅದು ಚರ್ಮ ಸುತ್ತುವರಿತದೆ, ಅದರ ಸುತ್ತ ಬೆಳೀತದೆ. ಸೊ ಎಕ್ಸ್ಟ್ರಾ ಚರ್ಮ ಬೆಳೀತದೆ. ನಾನು ಹೇಳಿದಂಗೆ ಗಾಜಿನ ಪೀಸ್ ಇರ್ಬೋದು, ಶಾರ್ಪ್ ಆಗಿರುವಂತಹ ಮರಳಿನ ಪೀಸ್ ಇರ್ಬೋದು, ಅಥವಾ ಚಿಕ್ಕ ಮರಳಿರ್ಬೋದು. ಹೀಗೆ ಯಾವುದೇ ಒಂದು ದೇಹಕ್ಕೆ ಇಷ್ಟವಾಗದಂತಹ ವಿಷಯ, ಇಷ್ಟವಾದಂಥ ವಸ್ತು ಒಳ ಹೋಗಲು ಪ್ರಯತ್ನ ಮಾಡಿದರೆ ದೇಹದ ಸೆಲ್ಫ್ ಡಿಫೆನ್ಸ್, ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂತಹ ಒಂದು ವಿಧಾನ ಅಂದರೆ ಆ ಚರ್ಮ ಎಕ್ಸ್ಟ್ರಾ ಬೆಳೆಯುವಂಥದ್ದೊಂದು ವಿಧಾನ ಅದು ಮಾಡುತ್ತೆ ಆ ಥರ. ಆವಾಗ ಅದು ಕ್ರಮೇಣವಾಗಿ, ಆವಾಗೇನು ಗೊತ್ತಾಗಲ್ಲ, ಕ್ರಮೇಣವಾಗಿ ಇದು ಏನಿದೆ ಇಷ್ಟು ಗಟ್ಟಿ ಬೆಳೆದಿದೆ ಅಂತ ನೀವು ಸೂಕ್ಷ್ಮವಾಗಿ ಒಂದು ಏನಾದರೂ ಭೂತ ಕನ್ನಡಿ ಏನಾದ್ರು ತಗೊಂಡು ಹಿಂಗೆ ನೋಡಿದ್ರೆ ಆವಾಗ ನಿಮಗೆ ಕಾಣಿಸ್ಬೋದು, ಒಂದು ಬ್ಲ್ಯಾಕ್ ಕಲರ್ ಏನೋ ಒಂದು ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಆವಾಗ ನೀವು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತೀರಾ. ನೀವು ಅದನ್ನು ತೆಗಿಲಿಕ್ಕೆ ಗೊತ್ತಾಗೋದಿಲ್ಲ ನಿಮಗೆ, ಯಾಕಂದರೆ ಸ್ವಲ್ಪ ಡೀಪ್ ಆಗಿರ್ತದೆ. ಆವಾಗ ನೀವು ನಿಮ್ಮ ವೈದ್ಯರ ಹತ್ರ ಹೋಗಿ ಅವರು ಅದಕ್ಕೆ ಏನು ಬೇಕೋ ಅದು ಮಾಡ್ತಾರೆ. ಸೊ ಅದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂದರೆ, ನಾವು ಈಗ ನಮ್ಮ ಬೆರಳುಗಳು ಹೀಗೆ ಫ್ರೀ ಆಗಿರ್ತವೆ ಕಾಲಿನ ಬೆರಳುಗಳು. ಟೈಟ್ ಶೂ ಹಾಕಿದಾಗ ಒಂದಕ್ಕೊಂದು ಎರಡು ಬೆರಳುಗಳ ಮಧ್ಯೆ ಘರ್ಷಣೆ ಆಗ್ತದೆ. ಘರ್ಷಣೆಯಾಗಿ ಈ ಭಾಗ ಕೂಡ ಗಟ್ಟಿ ಆಗ್ಬೋದು. ಅದು ಮೊದಲು ಒಂದು ಯೆಲ್ಲೋಯಿಶ್ ಕಲರ್ ಥರ ಕಾಣಿಸುತ್ತೆ. ಆಮೇಲೆ ನಿಮ್ಮ ಕೈಗೆ ಫೀಲ್ ಮಾಡುವಾಗ ಕೈಗೆ ಗಟ್ಟಿಯಾಗಿ ಕಾಣಿಸುತ್ತೆ. ನಿಮ್ಮ ಸ್ಪರ್ಶ ಜ್ಞಾನಕ್ಕೆ ಗೊತ್ತಾಗ್ತದೆ ಏನೋ ಇಲ್ಲಿ ಒಂದು ಗಟ್ಟಿ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಸೊ ಇಷ್ಟೆಲ್ಲ ಆಣಿಗಳಲ್ಲಿ ಕಾಲಲ್ಲಿ ಬರ್ಬೋದು, ಕೈಯಲ್ಲಿ ಬರ್ಬೋದು, ಕಾಲಿನ ಬೆರಳಿನ ಸಂದಿನಲ್ಲಿ ಬರ್ಬೋದು. ಬೆರಳಿನ ಸಂದಿನಲ್ಲಿ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಫಂಗಲ್ ಇನ್ಫೆಕ್ಷನಲ್ಲಿ ಸಾಧಾರಣ ಮಟ್ಟಿಗೆ ಫಂಗಲ್ ಇನ್ಫೆಕ್ಷನಲ್ಲಿ ಕೆರೆತ ನವೆ ಇರ್ತದೆ, ಆದರೆ ಆಣಿಯಲ್ಲಿ ಕಾರ್ನಲ್ಲಿ ನವೆ ಇರೋದಿಲ್ಲ, ಸುಮ್ಮನೆ ಗಟ್ಟಿ ಪೋರ್ಷನ್ ಇರುತ್ತೆ ಅಷ್ಟೇ. ಸೊ ಆಣಿಗೂ ಫಂಗಲ್ ಇನ್ಫೆಕ್ಷನ್ಗೂ ಡಿಫ್ರೆನ್ಸ್ ಇದೆ. ನಾನು ಹೇಳಿದೆ ಎರಡೂ ಒಂಥರ ಯೆಲ್ಲೋಯಿಶ್ ಆಗಿ ಸ್ಟಾರ್ಟ್ ಆಗ್ತದೆ ಅಂತ. ಫಂಗಲ್ ಇನ್ಫೆಕ್ಷನ್ ಕೂಡ ಸ್ವಲ್ಪ ಹಾಗೆ ಯೆಲ್ಲೋ ಬ್ಲ್ಯಾಕು ಆ ಥರ ಆಗ್ಬೋದು. ಸೊ ಅದನ್ನು ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ನಿಮ್ಮ ಕುಟುಂಬ ವೈದ್ಯರು ಖಂಡಿತವಾಗಿ ಅದನ್ನು ಸಹಾಯ ಮಾಡ್ತಾರೆ ಅದನ್ನು ಗುರುತಿಸಲಿಕ್ಕೆ. ಸೊ ಹೀಗೆ ಆಣಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಇವಾಗ ಈ ಆಣಿ ಉತ್ಪತ್ತಿ ಆದಮೇಲೆ ಅದಕ್ಕೆ ಏನು ಟ್ರೀಟ್ಮೆಂಟು, ವೈದ್ಯರು ಏನು ಮಾಡ್ತಾರೆ? ವೈದ್ಯರು ಅದರ ಡೆಪ್ತ್ ಅಂದರೆ ಆಳವನ್ನು ನೋಡಿ, ಆಣಿಯ ಆಳ ಎಷ್ಟು ಕೆಳಗಡೆ ಹೋಗಿದೆ ಅನ್ನೋದನ್ನು ನೋಡಿ, ಅದು ಸೂಪರ್ಫಿಷಿಯಲ್ ಆಗಿದ್ದರೆ, ಚರ್ಮದ ಮೇಲ್ಪದರಗಳಲ್ಲಿ ಆಗಿದ್ದಿದ್ದರೆ ಅದನ್ನು ಕರಗಿಸಲಿಕ್ಕೆ ಆಯಿಂಟ್ಮೆಂಟ್ಗಳನ್ನು ಬರೆದು ಕೊಡ್ತಾರೆ. ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುತ್ತೆ, ನನ್ನ ಪೇಷಂಟ್ಗಳಿಗೆ ಗೊತ್ತಿರುತ್ತೆ, ಡಿಪ್ ಸ್ಯಾಲಿಕ್ಕು, HS ಸ್ಯಾಲಿಕ್ಕು ಅಂತ ನಾನು ಬರೀತೀನಿ. ಸ್ಯಾಲಿಸಿಲಿಕ್ ಆ್ಯಸಿಡ್ ಅನ್ನುವಂತಹ ಒಂದು ಪದಾರ್ಥ, ಒಂದು ಔಷಧಿ, ಅದು ಹೊಟ್ಟೆಗೆ ತಗೊಳ್ಳೋದಲ್ಲ, ಅದು ಹೊರಗಡೆ ಅಪ್ಲಿಕೇಶನ್ ಮಾಡುವಂಥದ್ದು. ಇದನ್ನು ದಿನಕ್ಕೆ 2-3 ಬಾರಿ ಹಾಕಿ ಚೆನ್ನಾಗಿ ಉಜ್ಜಿದರೆ ಆ ಗಟ್ಟಿಯಾಗಿರುವ ಪೋರ್ಷನು ಸಾಫ್ಟ್ ಆಗ್ತದೆ. ಸೊ ನಿಮಗೆ ಸ್ವಲ್ಪ ನೋವು ಕಮ್ಮಿ ಆಗ್ಬೋದು. ನೋವು ಕಮ್ಮಿ ಆಗಲಿಕ್ಕೆ ನಾನು ಮುಂಚೆ ಕೂಡ ಹೇಳಿದ್ದೀನಿ, ಪೇಯ್ನ್ ಕಿಲ್ಲರ್ಗಳು ಇದಲ್ಲ, ಅದು ಸಿಂಪ್ಟಮ್ಯಾಟಿಕ್. ಒಂದು ಪೇಯ್ನಿಗೆ ಒಂದು ಮಾತ್ರೆ ತೊಗೊಳ್ಬೋದು ಅತಿ ಪೇಯ್ನ್ ಇದ್ದಾಗ. ಅದರ್ವೈಸ್ ಪೇಯ್ನ್ ಕಿಲ್ಲರ್ನಿಂದ ಈ ಗಡ್ಡೆ ವಾಸಿ ಆಗುತ್ತೆ ಅನ್ನೋದು ಇಲ್ಲ. ನೀವು ಅದನ್ನು ರಬ್ ಮಾಡಿ ಸಾಫ್ಟ್ ಮಾಡಬೇಕು. ಸಾಫ್ಟ್ ಮಾಡಿ ಕ್ರಮೇಣದ ಹಾಗೇ ಕರಗಿ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಸೊ ಹಾಗೆ ಅದು ಒಂದು. ಎರಡನೇದು, ಇದು ಗಟ್ಟಿ ಇರುವುದನ್ನು ಸಾಫ್ಟ್ ಮಾಡಲಿಕ್ಕೆ ಇನ್ನೊಂದು ವಿಧಾನ, ಆ ಕಾಲನ್ನು ಅಥವಾ 2 ಕಾಲಲ್ಲಿದ್ದರೆ ಆ ಕಾಲನ್ನು, ಪಾದವನ್ನು ನೀವು ಒಂದು ಕಾಲು ಬಕೆಟ್ ನೀರಿನಲ್ಲಿ ಪಾದ ಮುಳುಗುವಷ್ಟು ಬಿಸಿನೀರಿಟ್ಕೊಂಡು ಅದರಲ್ಲಿ ದಿನಕ್ಕೊಂದು 2 ಸತಿ 3 ಸತಿ ಪಾದವನ್ನು ಮುಳುಗಿಸುವ ಹಾಗೆ
ಬಕೆಟ್ನೊಳಗಡೆ ನೀರು ಹಾಕಿಬಿಟ್ಟು ಮುಳುಗಿಸ್ಬಿಟ್ಟು ಇಡಬೇಕು. ಒಂದು 10-15 ನಿಮಿಷ ಮಾಡ್ಬೋದು ಅದನ್ನು. ಸೊ ಹಾಗೆ ಪಾದಕ್ಕೆ ಬಿಸಿನೀರು ಶಾಖ ಕೊಡೋದು ಅಂತ ಅದಕ್ಕೆ ಅದರ ಅರ್ಥ. ಬಿಸಿನೀರು ಶಾಖ ಕೊಡಿ, ಸಾಫ್ಟ್ ಆಗ್ತದೆ ಅಂತ ಹೇಳಿಬಿಟ್ಟು. ನಾವು ಕುರಕ್ಕೆ ಕೂಡ ಹಾಗೆ ಹೇಳ್ತೀವಿ, ಬಾಯ್ಲ್ ಕುರ ಆದರೆ ಕೂಡ ಅದಕ್ಕೂ ಹಾಗೆ ಹೇಳ್ತೀವಲ್ಲ, ಬಿಸಿನೀರು ಶಾಖ ಕೊಡಿ ನೋಡೋಣ ಹಾಗೆ ಹೊಡಿಬೋದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಕೂಡ ಸಾಫ್ಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಬಿಸಿನೀರು ಶಾಖ ಕೊಡುವಂತಹ ಒಂದು ವ್ಯವಸ್ಥೆ ಮಾಡ್ಬೋದು. ಸೊ ಈ ಆಯಿಂಟ್ಮೆಂಟ್ಗಳನ್ನು ಸಾಧಾರಣ ಮಟ್ಟಿಗೆ ಒಂದು 10-15 ದಿವಸ ನೀವು ನಿಮಗೆ ಹಾಕ್ಲಿಕ್ಕೆ ಹೇಳ್ತಾರೆ ಡಾಕ್ಟ್ರು. ಆವಾಗಲೂ ಏನೂ ವ್ಯತ್ಯಾಸ ಇಲ್ಲ, ಇನ್ನೂ ಗಟ್ಟಿನೇ ಆಗ್ತಾಯಿದೆ ಹೊರತು ಸಾಫ್ಟ್ ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದರೆ ನಿಮ್ಮ ಡಾಕ್ಟ್ರು ಏನು ಮಾಡ್ತಾರೆ ಅಂದರೆ ಲೋಕಲ್ ಎನಸ್ತೀಷಿಯಾ, ಈಗ ಒಂದು ಇಷ್ಟು ಜಾಗದಲ್ಲಿ ಅದು ಆಗಿದ್ದಿದ್ದರೆ ಈ ಸುತ್ತ ಲೋಕಲ್ ಎನಸ್ತೀಷಿಯಾ ಕೊಟ್ಬಿಟ್ಟು ಅದು ನೋವು ತಿಳಿಯದ ಹಾಗೆ, ಲೋಕಲ್ ಎನಸ್ತೀಷಿಯಾ ಅಂದರೆ ಅಷ್ಟು ಜಾಗ ಸ್ಪರ್ಶ ಜ್ಞಾನ ಗೊತ್ತಾಗದ ಹಾಗೆ ಲೋಕಲ್ ಎನಸ್ತೀಷಿಯಾ ಕೊಟ್ಬಿಟ್ಟು ಅವರ ಹತ್ರ ಇರುವಂಥ ಶಸ್ತ್ರಗಳಿಂದ ನೈಫ್ನಲ್ಲಿ ನಿಧಾನಕ್ಕೆ ಅದನ್ನು ಅವರು ಕಟ್ ಮಾಡಿ ತೆಗಿತಾರೆ. ಅದು ಎಷ್ಟು ಕಟ್ ಮಾಡಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರುತ್ತೆ, ತೀರಾ ಡೀಪಾಗಿ ಹೋಗಲ್ಲ. ಅವರಿಗೆ ಅದರ ಬಗ್ಗೆ ಅನುಭವ ಇರುತ್ತೆ, ಅವರಿಗೆ ಅದರ ಬಗ್ಗೆ ಜ್ಞಾನ ಮತ್ತು ಅನುಭವ ಇರ್ತದೆ. ಸೊ ಅದನ್ನು ಎಷ್ಟು ತೋಡಿಬಿಟ್ಟು ತೆಗಿಬೋದು ಅಂತ ಹೇಳ್ಬಿಟ್ಟು ಅದನ್ನು ತೋಡಿಬಿಟ್ಟು ಅದರ ಕೆಳಗಡೆ ಬುಡ ಸಮೇತ ಅದನ್ನು ತೆಗಿಬೇಕು. ಅದೊಂದು ನಿಜವಾದ ಒಂದು ಜಾಣ್ಮೆ, ಅದು ಟೆಕ್ನಿಕ್ಕು ಪ್ಲಸ್ ಜಾಣ್ಮೆ, ಡಾಕ್ಟ್ರ್ ಜಾಣ್ಮೆ. ನೀವು ಕೈಗುಣ ಅಂತಿರಲ್ಲ, ಡಾಕ್ಟ್ರ್ ಜಾಣ್ಮೆ ಅದನ್ನು ತೆಗೆದುಬಿಟ್ಟು. ಸೊ ಸರ್ಜಿಕಲ್ ಮೆಥಡ್ ಆಫ್ ರಿಮೂವಲ್ ಆಫ್ ಕಾರ್ನ್. ಸೊ ಹೀಗೆ ಕಾರ್ನ್ ಅಥವಾ ಆಣಿ ಹೇಗೆ ಬರ್ತದೆ, ಯಾವುದರಿಂದ ಬರ್ತದೆ, ಮತ್ತು ಅದಕ್ಕೆ ಔಷಧಿ ಏನು. ಈ ಕಾರ್ನ್ಗಳು ಬಿಗಿನಿಂಗಲ್ಲಿ ನಿಮಗೆ ಅದು ಸಾಫ್ಟ್ ಇರುವಾಗ ಅಷ್ಟು ಗೊತ್ತಾಗೋದಿಲ್ಲ. ಅದು ಗಟ್ಟಿ ಆಗ್ತಾ ಕ್ರಮೇಣ ಕಾಲು ನೆಲಕ್ಕೆ ಊರ್ಲಿಕ್ಕೆ ಆಗದೇ ಇರುವಾಗ ನೀವು ಡಾಕ್ಟರ್ ಹತ್ರ ಬರ್ತೀರ ಯೂಶ್ವಲಿ. ಸೊ ಅಷ್ಟೊತ್ತಿಗೆ ಆಯಿಂಟ್ಮೆಂಟನ್ನು ಕೊಟ್ಟು ನೋಡ್ತಾರೆ, ಅದಕ್ಕೆ ಆಗಿಲ್ಲ ಅಂತಂದರೆ ಸರ್ಜರಿ ಇಸ್ ದ ಆಪ್ಷನ್ ಅಂತ ಹೇಳಿಬಿಟ್ಟು ಲೋಕಲ್ ಅನಸ್ತೀಷಿಯಾ ಕೊಟ್ಬಿಟ್ಟು ಆಪ್ರೇಷನ್ ಮಾಡಿ ತೆಗಿತಾರೆ, ಅದನ್ನು ಕಾರ್ನನ್ನು ತೆಗಿತಾರೆ, ಕೆಲವು ಪಟ್ಟಿ ಹಾಕ್ತಾರೆ. ಸೊ ಹೀಗೆ ಕಾರ್ನ್, ಅದು ಇಂಗ್ಲೀಷಲ್ಲಿ ಕ್ಯಾಲಸ್ ಅಂತ ಕೂಡ ಹೇಳ್ತೀವಿ, CALUS, ಕ್ಯಾಲಸ್ ಕಾರ್ನ್, ಕನ್ನಡದಲ್ಲಿ ಆಣಿ. ಇದಕ್ಕೆ ಅದು ಯಾಕೆ ಬರ್ತದೆ ಮತ್ತು ಅದಕ್ಕೆ ಅದರ ಸೂಚನೆಗಳೇನು ಮತ್ತು ಅದಕ್ಕೆ ಚಿಕಿತ್ಸೆ ಏನು ಎಂಬುದರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ಹೇಳಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂತಂದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಪ್ರಶ್ನೆಗಳು ಕೇಳ್ಬೋದು. ಅದರ ಸಂಬಂಧಪಟ್ಟ ಹಾಗೆ ವೈಯಕ್ತಿಕ ಪ್ರಶ್ನೆಗಳನ್ನು ಯಾವತ್ತೂ ಕೇಳಬೇಡಿ. ಯಾರೋ ಮೊನ್ನೆ ನಾನು 2 ಇಂಜೆಕ್ಷನ್ ತೊಗೊಂಡೆ, 3ನೇ ಇಂಜೆಕ್ಷನ್ ಬರಲಿಕ್ಕಾಗಲಿಲ್ಲ, ಹಂಗೆ ಇದು ಫೋರಮ್ ಅಲ್ಲ ಅದು ಮಾತಾಡಲಿಕ್ಕೆ. ಅದು ನೀವು ವಾಟ್ಸಪ್ಪಲ್ಲಿ ನನಗೆ ಕೇಳ್ಬೋದು. ಸೊ ಇದನ್ನು ಕೇವಲ ನನ್ನ ಯೂಟ್ಯೂಬ್ ವಿಡಿಯೋ ಕೇಳಿಕೊಂಡು ಕೆಳಗಡೆ ಕಮೆಂಟ್ಸ್ ಅಂತ ಇದೆಯಲ್ಲ, ಅಲ್ಲಿ ನೀವು ಬರೀಬೋದು. ಅದು ನನಗೆ ಏನಾದರೂ ಅಪ್ರಿಸಿಯೇಷನ್ ಕೊಡಬೇಕಂದ್ರೆ ನೀವು ಅಲ್ಲಿ ಬರೀಬೋದು. ಚೆನ್ನಾಗಿತ್ತು ಸರ್, ನನಗೊಂದು ಡೌಟ್ ಇದೆ ಇದರ ಬಗ್ಗೆ ಅಂತ ಆ ಥರ ಕೇಳ್ಬೋದು. ಓಕೆ, ಹೆಚ್ಚಿನವರಿಗೆ ಗೊತ್ತಿದೆ ಇದು, ಬಟ್ ಕೆಲವರು ಪಾಪ ಹೊಸದಾಗಿ ಇದಕ್ಕೆ ಚಂದಾದಾರರಾದವರಿಗೆ ಯಾವುದನ್ನು ಎಲ್ಲಿ ಬರೀಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ಈ ಕಾರ್ನ್ ಬಗ್ಗೆ ಕಾರ್ನ್ ಅಥವಾ ಆಣಿಯ ಬಗ್ಗೆ ಇಷ್ಟು ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.